ನಮ್ಮ ಕಾರ್ಪೊರೇಷನ್ ಇಂಜಿನಿಯರ್ ಆದ ವೀರೇಶ್ ಅವರು ನಗರ ಶಾಸಕರ ಕರೆದ ಮೇರೆಗೆ ಅವರು ದೇವಿನಗರ ಪ್ರದೇಶದಲ್ಲಿ ಹೋಗಿದ್ದಾರೆ. ಇವತ್ತು ಹೋದಾಗ ಅಲ್ಲಿ 38ನೇ ವಾರ್ಡಿನ ಕಾರ್ಪೊರೇಟರ್ ಆದ ಕುಬೇರ್ ಅವರು, ಕಾಂಗ್ರೆಸ್ ಕಾರ್ಪೊರೇಟರ್ ಆದ ಕುಬೇರ್ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇವ್ರ ಮೇಲೆ, ವೀರೇಶ್ ಅವ್ರ ಮೇಲೆ. ಅದು MLA ಅವರ ಸಮ್ಮುಖದಲ್ಲಿ. ಇದು ಭಾಳ ಖಂಡನೀಯ. ಯಾಕಂದರೆ ಈಗ ಮೊನ್ನೆ ಸಿಡ್ಲಘಟ್ಟದಲ್ಲಿ ಕಮಿಷನರ್ ಮೇಲೆ ಮಾಡಿದ್ರು, ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ದುರಾಡಳಿತ ಇಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ, ಶಾಸಕರಾಗಲಿ ಕಾರ್ಪೊರೇಟರ್ಸ್ ಮೇಲೆ ಕಂಟ್ರೋಲ್ ಇಲ್ಲ. ಹಿಂಗೆಲ್ಲ ಇದು ಮಾಡ್ತಾಯಿದ್ರೆ ಇದು ಶಿಡ್ಲಘಟ್ಟದಲ್ಲಿ ಕೂಡ ಮಾಡಿ ಎಲ್ಲ ಪ್ರೆಷರ್ ಮಾಡಿ ಎಲ್ಲ ಪ್ರತಿಭಟನೆ ಮಾಡಿ 1 ತಿಂಗಳಿಗೆ ಅರೆಸ್ಟ್ ಮಾಡಿದ್ರು ಅವ್ರನ್ನ. ನಾವೇನು ಹೇಳೋದಂದರೆ ಈ ಕಾರ್ಪೊರೇಟರ್ನ ಇಮಿಡಿಯೇಟಾಗಿ SP ಮೇಡಮ್ ಅವ್ರಿಗಾಗಲಿ, ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ, ಈ ಉಸ್ತುವಾರಿ ಸಚಿವರಿಗಾಗಲಿ ಇದ್ರ ಬಗ್ಗೆ ನಿಮ್ಮ ಕಾರ್ಪೊರೇಟರ್ ಅಂತೇಳಿ ಸಪೋರ್ಟ್ ಮಾಡೋದು ಬೇಡ. ಯಾರೇ ಆಗಲಿ ಅವ್ರು, ಯಾಕಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಆಮೇಲೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇದು ಸೀರಿಯಸ್ ಆಗಿ ರಾಜ್ಯದಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಿ ಅವ್ರನ್ನ ಯಾರು ಇದು ಮಾಡಿದಾರೋ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ಬೇಕಂದ್ರೆ ಅದು ನಮ್ಮ ಇದು. ನಾನು ಹಾಸ್ಪಿಟ್ಲಿಗೆ ಹೋದಾಗ ನಿಜವಾಗ್ಲೂ ಅವ್ರನ್ನ ಮಾತಾಡ್ಸೋಕ್ಕೆ ಹೋದಾಗ ಅವರು ಗುಳು ಅಂತ ಹತ್ರ ನನ್ನ ಮುಂದೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ಹೆಂಗೆ ಅನ್ನಿಸ್ತದೆ ಅಂದರೆ ಭಾರಿ ದುಃಖ ಅನಿಸ್ತದೆ. ನನ್ನ ಮನಸ್ಸಿಗೆ ಗುಳು ಅಂತೇಳಿ ಅಳ್ತಿದ್ದಾರೆ. 15 ನಿಮಿಷ ಸಮಾಧಾನ ಮಾಡಿದೆ ನಾನು. ಏನಾಗಿಲ್ಲಪ್ಪ, ಮಾತಾಡೋಣ, ಸಮಾಧಾನದಿಂದ ಇಲ್ಲ ಸರ್, ನನಗೆ ರಿಲೀವ್ ಮಾಡಿಕೊಡ್ರಿ ಸರ್, ನಾನು ಈ ಊರಲ್ಲಿ ಇದ್ದರೆ ನನ್ನ ಬದುಕಕ್ಕೆ ಬಿಡಲ್ಲ ಸರ್, ನನ್ನ ರಿಲೀವ್ ಮಾಡಿರಿ ಅಂತೇಳಿ ನಾನು ಕಮಿಷನರ್ ಬಗ್ಲಿ ಇದ್ದೀವಿ. ಸರ್ ರಿಲೀವ್ ಮಾಡಿರಿ ಸರ್, ನಾನು ಹೋಗ್ಬಿಡ್ತೀನಿ ಸರ್, ಬಳ್ಳಾರಿನೇ ಬೇಡ ನನಗೆ ರಿಲೀವ್ ಮಾಡಿರಿ ಅಂತೇಳಿ ಅಳ್ತಿದ್ದಾರೆ. ಆ ಥರ ಎಲ್ಲ ಇಲ್ಲಪ್ಪ, ನಾವು ಅಡವಿಯಲ್ಲಿ ಇಲ್ಲ, ಬಳ್ಳಾರಿ ಸಿಟಿನಲ್ಲೇ ಇರೋದು, ಕಾರ್ಪೊರೇಷನ್ ಎಂಪ್ಲಾಯ್ ನೀನು. ನಾವೆಲ್ಲರೂ ನಿನ್ನ ಜೊತೆಗೆ ಇರ್ತೀವಿ, ನಿನಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಮ್ಮೆಲ್ಲರದು ಇದೆ, ನೀನು ಹೆದರಬೇಡ ಅಂತೇಳಿ ನಾವೆಲ್ಲರೂ 13 ಜನ ಎಲ್ಲರೂ ಹೋಗಿದ್ದೀವಿ, ಸಮಾಧಾನ ಪಡಿಸಿ ಬಂದಿದ್ದೀವಿ. ಅವರಿಗೆ ಇಮಿಡಿಯೇಟಾಗಿ ಇವರೆಲ್ಲ ಮಾತಾಡ್ತಿದ್ರು, ಅವರು ಇಮಿಡಿಯೇಟಾಗಿ ರಿಸೈನ್ ಮಾಡಬೇಕಂತ ಹೇಳ್ತಿದ್ರು. ಅದು ಆಗೋವರೆಗೆ ಆಗ್ತದೆ. ಇಲ್ಲಿ ಇವತ್ತು ಆಲ್ಡೆ ಇರೋದ್ರಿಂದ ಒಳಗೆ ಕುಂತೀವಿ, ನಾಳೆ ಸರ್ಕಲಲ್ಲಿ ಕೂಡ್ತೀವಿ, ರಾಜ್ಯ ಮಟ್ಟಕ್ಕೆ ಹೋಗ್ತದೆ. ಇದು ರಾಜ್ಯ ಮಟ್ಟದಲ್ಲಿ ಸ್ಟ್ರೈಕ್ ನಡೀತೈತೆ. ಇವತ್ತೆಲ್ಲರೂ ಗೊತ್ತಿಲ್ಲ ಪಾಪ, ಸ್ವಲ್ಪ ಜನ ಬಂದಿದ್ದಾರೆ. ಅಲ್ಲಿ ಸ್ಟಾಫೇ ಪೌರಕರ್ಮಿಗೆ 500-600 ಜನ ಸೇರ್ತಾರೆ. ನಾಳೆಯಿಂದ ಕೆಲಸನೇ ಮಾಡೋದಿಲ್ಲ ಅವರು. ಒಂದು ಅರ್ಧ ಗಂಟೆ ನೀರು ಬಿಟ್ಟಿಲ್ಲ ಅಂದರೆ ಏನು ಸರ್ ನಮಗೆ ಫೋನ್ ಮಾಡ್ತಾರೆ, ಕಾರ್ಪೊರೇಟರ್ಸ್ಗೆ ಫೋನ್ ಮಾಡ್ತಾರೆ. ಎಲ್ಲರಿಗೂ ಒಂದು 10 ನಿಮಿಷದಲ್ಲಿ UGDಗಿನ ಬಂದಾದರೆ ಬೀದೆಲ್ಲ ರೋಡಿಗೆ ಬರ್ತಾರೆ. ಏನು ರೀ, ನಾವು UGD ನೀರು ಹೋಗ್ತಾ ಇಲ್ಲ, ಹೆಂಗೆ ಮಾಡೋಣ ಅಂತ ಇದು ಗೊತ್ತಾಗಲಿ, ಅವ್ರ ಪೌರಕಾರ್ಮಿಕರದ್ದು ವ್ಯಾಲ್ಯೂ ಗೊತ್ತಾಗಲಿ.